ಸರ್, ಮೊದಲನೇದಾಗಿ ಈ ಹೋರಾಟ ಅನ್ನುವಂಥದ್ದು ನಾವು ಆರಂಭ ಅಂತಲೇ ಶುರು ಮಾಡಿದ್ದು. ಇದು ಅಂತಿಮ ಅಂತಲ್ಲ, ಇದು ಆರಂಭ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ. ಇಲ್ಲಿಂದ ಆಚೆಗೆ ನಾವು ಹೋರಾಟವನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಮಾಡುವಂತಹ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಯಾಕೆ ಇದು ಆರಂಭ ಅಂತಂದರೆ, ಕೋರ್ಟ್ ಹೇಳ್ತು ಸರ್ಕಾರವನ್ನು ಕೇಳಿ ಆ ಜಮೀನನ್ನು ಪಡ್ಕೊಳ್ಳಿ ಅಂತ ಕೋರ್ಟು ಸರ್ಕಾರದ ಕಡೆ ಕೈ ತೋರಿಸ್ತು. ನಾವು ಸರ್ಕಾರಕ್ಕೆ 2-3 ಸಚಿವರಿಗೆ ಮನವಿ ಕೊಟ್ಟರು ಕೂಡ ಅವ್ರು ಯಾರು ಕೂಡ ಸ್ಪಂದಿಸ್ತಾ ಇದ್ದ ಕಾರಣಕ್ಕೆ ನಾವು ವಿಧಿ ಇಲ್ಲದೆ ನಾವು ಈ ಹೋರಾಟವನ್ನು ಕೈಗೆತ್ಕೊಂಡು ಇವತ್ತೊಂದು ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ನೀವು ನೋಡ್ತಾ ಇದ್ದೀರಾ, ಇದು ಯಾವುದೋ ಫೇಕ್ ಅಲ್ಲ. ಸಾವಿರಾರು ಜನ ಇವತ್ತು ಸೇರಿ ಅವರು ನಮ್ಮ ಶಕ್ತಿ, ನಮ್ಮ ಕೂಗು ಏನಿದೆ ಅನ್ನುವಂಥದ್ದನ್ನು ರಾಜ್ಯಕ್ಕೆ ತಿಳಿಸಿದ್ದಾರೆ. ಸೊ ಈ ಕೂಗಿನ ಆಧಾರದಲ್ಲಿ ನಾವು ಮುಂದೆ ಒಂದು ನಿಯೋಗ ಹೋಗಬೇಕಾಗಿದೆ. ನಾರಾಯಣಗೌಡರು, ರಕ್ಷಣಾ ವೇದಿಕೆ ನಾರಾಯಣಗೌಡರು ಮತ್ತು ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ದಾರೆ ಒಂದು ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡೋದು ಅಂತ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಪ್ಪಿದ್ದಾರೆ, ಒಂದ್ಸಲಿ ಭೇಟಿ ಮಾಡೋಣ, ಇದನ್ನು ಬಗೆಹರಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿ. ಆದ್ದರಿಂದ ನಾವು ಇದು ಮಾತುಕತೆಯಲ್ಲೇ ಮುಗಿಯುತ್ತೆ ಅನ್ನೋಂತಹ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಈ ಹೋರಾಟವನ್ನು ಮಧ್ಯಾಹ್ನ 2 ಗಂಟೆಗೆ ಕನ್ಕ್ಲೂಡ್ ಮಾಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ನಾಳಿದ್ದರಲ್ಲಿ ನಾವು ಸಚಿವರನ್ನು, ಶಾಸಕರನ್ನು ಸರ್ಕಾರದ ಮಟ್ಟದಲ್ಲಿ ಭೇಟಿಯಾಗಿ ಪ್ರಯತ್ನವನ್ನು ಮಾಡ್ತೇವೆ. ಸೊ ಅದಾಗದೆ ಹೋದಲ್ಲಿ ಮತ್ತೆ ಮುಂದಿನ ಹೋರಾಟವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಡೆಸುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಸರ್, ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಅನ್ನೋ ನಿರೀಕ್ಷೆ ಇತ್ತು ಸರ್ ನಮಗೆ. ಈ ಒಂದು ಹೋರಾಟ ನೀವು ಆರ್ಗನೈಸ್ ಮಾಡಿದಾಗ ನಾವು ಹೇಳಿದ್ದು 20,000 ಜನ ಸೇರ್ತಾರೆ ಅಂತ, ಸೇರಿದ್ದಾರೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರ್ತಾಯಿದ್ರು. ಬಟ್ ನಾವೇ ಮಧ್ಯಾಹ್ನ 2 ಗಂಟೆಗೆ ನಾವು ಕಂಟಿನ್ಯೂ ಮಾಡಿದ್ವಿ. ಸಂಜೆ ತನಕ ಇದು ಬಿಟ್ಟರೆ ಇಲ್ಲಿ ಒಂದು 50,000 ಜನ ಇತ್ತು. ಸರ್, ನಿಮ್ಮ ಅಭಿಮಾನಿಗಳು ಎಷ್ಟೋ ಜನ, ನಾವು ಪರ್ಸ್ನಲ್ ಅಭಿಮಾನಿಗಳನ್ನ ಮಾತಾಡಿಸಿದಾಗ ತುಂಬ ಜನ ಕೆಲವು ಹೀರೋಗಳ ಮೇಲೆ ಅಸಮಾನ ವ್ಯಕ್ತಪಡಿಸಿದ್ರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾನು ಯಾವ ಹೀರೋನೂ ಕೂಡ ನಾನು ದೂಷಣೆ ಮಾಡಲ್ಲ ಸರ್. ಯಾಕೆಂತಂದರೆ ನಾವು ಸಮರ್ಥರಿದ್ದೀವಿ, ನಾವೇ ಮಾಡಿಸ್ಕೊತೀವಿ. ಇದನ್ನು ಚಿತ್ರರಂಗದ ಹಿರಿಯ ಅಣ್ಣನ ಪರವಾಗಿ ನಿಲ್ಲಬೇಕಾದ್ದು ಅವ್ರ ಕರ್ತವ್ಯ. ಯಾವುದೋ ಒಬ್ಬ ನಟ ಅವರ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದಂದರೆ ನಾನು ಹೇಗೆ ನೋಡ್ತೀನಿ ಅಂದರೆ ಅದನ್ನು ನಮ್ಮ ಯಜಮಾನರನ್ನು ಸ್ಮರಿಸ್ತಾ ಇದ್ದಾರೆ ಅಂತ ಖುಷಿ ಪಡ್ತೀನಿ. ಸಿನಿಮಾ ಮಾಡ್ದ ಆ ಕಾರಣಕ್ಕೋಸ್ಕರ ಇವನು ಯಾವಾಗೂ ನಮಗೆ ನಮ್ಮ ಕೆಲಸಗಳಲ್ಲೇ ತೊಡಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ, ಅದು ಯಾವತ್ತಿಗೂ ಇಲ್ಲ. ಹೊರಭಾಷೆಯಲ್ಲೂ ಕೂಡ ಬೇರೆ ಬೇರೆ ನಟರು ಇವತ್ತಿಗೂ ಕೂಡ ಚಿರಂಜೀವಿಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಚಿರಂಜೀವಿ ಇದ್ದಾಗಲೂ ಕೂಡ ಬಾಲಕೃಷ್ಣ ಅವ್ರು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಂತ ಆ ಹೀರೋಗಳೆಲ್ಲ ಹೋಗ್ಬಿಟ್ಟು ಅವ್ರ ಪರವಾಗಿ ಯಾವಾಗೂ ಕೆಲಸ ಮಾಡಿ ಅಂತಲ್ಲ. ಸೊ ಸ್ಮರಿಸ್ತಾ ಇದ್ದಾರೆ. ಈಗಿನ ತಲೆಮಾರವರು ಹಳೆ ತಲೆಮಾರನ್ನು ಸ್ಮರಿಸ್ತಾ ಇದ್ದಾರೆ. ನಾವು ಅದನ್ನು ಗೌರವಿಸ್ತಾ ಇದ್ದೀವಿ. ಎಲ್ಲರೂ ಮಾಡಿದ್ದಾರೆ. ಸುದೀಪ್ ಅವರು ಮಾಡಿದ್ದಾರೆ, ಯಶ್ ಅವರು ಮಾಡಿದ್ದಾರೆ, ದರ್ಶನ್ ಅವರು ಮಾಡಿದ್ದಾರೆ. ಖುಷಿ ಪಡ್ತೀನಿ ನಾವು ಆ ವಿಷಯದಲ್ಲಿ. ಆದರೆ ಈ ಹೋರಾಟ ಅನ್ನುವಂಥದ್ದು ನೀವು ಸಿನಿಮಾ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಬರಬೇಡಿ. ಅವರು ಹಸನು ಮಾಡಿ ಉತ್ತು ಬಿತ್ತಿ ಹೋಗಿರುವಂತಹ ತೋಟದಲ್ಲಿ ನೀವು ಫಲ ತಿಂತಾ ಇದ್ದೀರಾ. ಆ ಕಾರಣಕ್ಕೋಸ್ಕರ ನಿಮಗೆ ಬರಬೇಕು ಅನಿಸಿದರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ಯಾಕಂದರೆ ಅವರು ಅವತ್ತು ಮಣ್ಣು ಹೊರದೇ ಇದ್ದಿದ್ರೆ ನೀವು ಇವತ್ತು ಈ ಚಂದನವನದಲ್ಲಿ ಇಷ್ಟು ದೊಡ್ಡ ಸ್ಟಾರ್ಗಳಾಗಿ ಮೆರೆಕಾಗ್ತಾ ಇರಲಿಲ್ಲ. ಇದು ನನ್ನ ಉದ್ದೇಶ. ಈ ಕಾರಣಕ್ಕೋಸ್ಕರ ನೀವು ಬನ್ನಿ. ಹಿರಿಯಣ್ಣನಿಗೆ ಏನಾದರೂ ತೊಂದರೆ ಆದಾಗ ದಯವಿಟ್ಟು ಮುಂದೆ ಬಂದು ನಿಲ್ಲಿ ಅನ್ನುವಂತಹ ಮನವಿಯನ್ನಷ್ಟೇ ಮಾಡ್ತೀನಿ ಹೊರತು ಯಾವುದೇ ಆರೋಪಗಳನ್ನು ದೂಷಣೆ ಬಂದಿಲ್ಲ. ಸೊ ಚೇಂಬರು ಕೂಡ ಲೆಟ್ರ್ ಕೊಟ್ಟಿರಿ ನೀವು. ಸೊ ಚೇಂಬರ್ ಅಧ್ಯಕ್ಷ ಅವತ್ತಿರಲಿಲ್ಲ, ಹೋರಾಟಕ್ಕೆ ಬರ್ತೀವಿ ಅಂತ ಅವ್ರ ಉಪಾಧ್ಯಕ್ಷರು ಹೇಳಿದರು. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ವಾಣಿಜ್ಯ ಮಂಡಳಿ ನಾಚಿಕೆಡು, ಮಾನ ಮರ್ಯಾದೆ ಇಲ್ಲ. ನನಗೆ ಅದರ ಬಗ್ಗೆ ಅಸಹ್ಯ ಬಂದಿದೆ. 4-5 ಸಭೆ ಮಾಡಿದರೂ ಕೂಡ ಅವ್ರು ಹೇಳ್ತಾರೆ ಅವರ ಮಗಳ ಮದುವೆ ಇರೋದ್ರಿಂದ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲಂತೆ. ಅವ್ರ ಮಗಳ ಮದುವೆ ಲೆವೆಲ್ಗೆ ವಿಷ್ಣು ಸ್ಮಾರಕವನ್ನು ಇಳಿಸ್ಬಿಟ್ರಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಇನ್ನಷ್ಟು ಅಸಹ್ಯ ಬಂತು. ಭಾಮ ಹರೀಶ್ ಸರ್ ಬರ್ತೀನಿ ಅಂತ ಹೇಳಿದರು, ಅವರು ಕೂಡ ಇವತ್ತು ಬರಲಿಲ್ಲ. ಅವ್ರು ಮುಂದೆ ನಿಂತು ನಾನೆಲ್ಲವನ್ನು ಮಾಡ್ತೀನಿ ಅಂತವರು. ಅದು ಏನು ನಡೀತಾ ಇದೆ ಅವ್ರ ಮಧ್ಯದಲ್ಲಿ ಅಂತ ಗೊತ್ತಿಲ್ಲ. ಇವರನ್ನು ತಡೆ ಹಿಡಿತಾರಂಥ ಕಾರಣದ ಕೈಗಳು ಯಾವುವು ಅನ್ನೋಂಥದ್ದನ್ನು ಈಗ ತನಿಖೆ ಆಗಬೇಕಾಗಿದೆ. ಆ್ಯಕ್ಚುಲಿ ನಾವು ಅದರ ಹಿಂದೆ ಬೀಳ್ತೀವಿ. ಯಾರು ಇವ್ರನ್ನ ತಡೀತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ, ಯಾವುದೋ ಒಂದು ಸುಮ್ಮನೆ ಒಂದು ಫೋನ್ ಕರೆಗೆ ಬೇರೆ ನಟರಿಗೆ ಏನೇನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ನಾವುಗಳು 100 ಸಂಖ್ಯೆಯಲ್ಲಿ ಹೋಗಿ ಮನವಿ ಕೊಟ್ಟು ಬಂದರು. ಅವ್ರದ್ದೇ ಕುಟುಂಬದ ಹಿರಿಯಣ್ಣನ ಸಮಾಧಿ ಒಡೆದಾಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಇವರು ಹೃದಯಗಳು ಕದಲ್ತಾ ಇಲ್ಲ ಅಂತಂದರೆ ಎಲ್ಲೂ ಏನೋ ತಪ್ಪಿದೆ, ಎಲ್ಲವೂ ಸರಿ ಇಲ್ಲ. ಕೇವಲ ಈ ವಿಚಾರದಲ್ಲಿ ಮಾತ್ರ ಅಲ್ಲ ಸರ್, ಈ ಹಿಂದೆ ಯಜಮಾನರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡುವಾಗಲೂ ಕೂಡ ಆಗಿನ ಅಧ್ಯಕ್ಷರು ಕೆಲವೊಂದು ಬಾಲಿಶ ಹೇಳಿಕೆಗಳನ್ನು ಕೊಟ್ಟರು. ಬರೀ ಇದೇ ಆಗ್ತಾ ಇದೆಯಲ್ಲ ಸರ್ ವಾಣಿಜ್ಯ ಮಂಡಳಿ? ಅದೇ ಅದು ವಾಣಿಜ್ಯ ಮಂಡಳಿ ನಿಜವಾಗ್ಲೂ ವಾಣಿಜ್ಯ ಮಾತ್ರ ನೋಡ್ತಾ ಇದೆ ಅಂತ, ಭಾವನೆಗಳನ್ನು ನೋಡ್ತಾ ಇಲ್ಲ, ಹಿರಿಯರನ್ನು ನೋಡ್ತಾ ಇಲ್ಲ, ಪರಂಪರೆಯನ್ನು ನೋಡ್ತಾ ಇಲ್ಲ. ಅವರಿಗೆ ಏನು ಲಾಭ ಆಗುತ್ತೋ ಅದ್ರ ಕಡೆಗೆ ಮಾತ್ರ ನೋಡ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸರ್. ಸೊ ನಾನು ಅದನ್ನು ಬಲವಾಗಿ ಖಂಡಿಸ್ತಾ ಇದ್ದೀನಿ. ವಾಣಿಜ್ಯ ಮಂಡಳಿ ಇನ್ನಾದರೂ ಬದಲಾಗಲಿ ಅಂತ ಈ ಸಮಸ್ತ ಸಾವಿರಾರು ಅಭಿಮಾನಿಗಳನ್ನ ಸಮ್ಮುಖದಲ್ಲಿ ನಿಂತು ಪ್ರಾರ್ಥಿಸ್ತಾ ಇದ್ದೀನಿ. ಅವರ ಮಾನಸಿಕ ಆರೋಗ್ಯ ಸುಧಾರಿಸ್ತೀನಿ. ಎಲ್ಲರ ಅಭಿಪ್ರಾಯ ಅವ್ರ ಮಾನಸಿಕ ಆರೋಗ್ಯ ಸುಧಾರಿಸ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ.